ಪಂಕಜ ಮನೇಲಿ ಹುಡುಗಿ ಜೊತೆ ಸಿಕ್ಬಿದ್ದಾಗ ಆ ಕೇಸ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಹುಡುಗಿನ ಕಟಕಟೆ ನಿಲ್ಸಿದ್ರೆ ಇಷ್ಟೊತ್ತಿಗೆ ನಿಮ್ ಮಗ ಕಂಬಿ ಎಣಿಸ್ತಾ ಇದ್ದ. ನಾನಾ ರೀತಿ ಮಾಡಿದ್ರಿಂದಾನೆ ನಿಮ್ ಮಗ ತುಂಬಾ ಒಳ್ಳೆಯವನು, ಜನಪರ ಕಾಳಜಿ ಇರೋ ಕಾರ್ಪೊರೇಟ್ರು ಅಂತ ಕೋರ್ಟೇ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟಿದೆ. ಅವನ್ನ ಈ ಲೆವೆಲ್ ಫೇಮಸ್ ಮಾಡೋದಿಕ್ಕೆ ನಾನು ಯಾವ ಲೆವೆಲ್ ಗ್ರೌಂಡ್ ವರ್ಕ್ ಮಾಡಿದೀನಿ ಅಂತ ಯೋಚನೆ ಮಾಡೋದ್ ಬಿಟ್ಟು ನೀವು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಲ್ಲ. ನಿಮ್ಮಂತ ಅವ್ರಿಗೆ ಫ್ಯಾನ್ ಅನ್ಕೊಂಡ್ ಹೆಲ್ಪ್ ಮಾಡಕ್ ನೋಡೋದ್ನಲ್ಲ, ನನ್ ಚಪ್ಲಿ ನಾನೇ ಹೊಡ್ಕೋಬೇಕು. ಯುವರ್ ಆನರ್, ಯತ್ರ ಪೂಜಸ್ತು ನಾರಿಯಂತೆ ತತ್ರ ದೇವತಾರಮಂತೆ. ಯಾವ ನೆಲದಾಗ ಹೆಣ್ಣನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೋ ಆ ನೆಲದಾಗ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ಇದರ ಭಾವಾರ್ಥ. ಆದ್ರ ಇವರು ಬಾಯಾಗ ಬರೋದು ಒಂದೇ ಒಂದು ಬಾರಿ ಆ ಮಾತು, ಚುನಾವಣೆ ಸಮಯದಾಗ ಅಕ್ಕಂದ್ರ ತಾಯಂದ್ರೆ ಓಟ್ ಹಾಕ್ರಿ ಅಂತ. ಸಮಾಜ ಸುಧಾರಣೆ ಮಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾಗಿರೋ ಈ ಕಾರ್ಪೊರೇಟರ್ ಜಗದೀಶ್ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರೋದೇ ಜಾಸ್ತಿ ಆಗ್ಯಾದ. ರಾಜಕಾರಣಿ ಅಂದ್ರನ ಕೆಟ್ಟ ಅಭಿಪ್ರಾಯ ಇರುವಂತಹ ಈ ಕಾಲದಾಗ ಈ ನೀಚ ರಾಜಕಾರಣಿ ಒಂದು ಅಮಾಯಕ ಹೆಣ್ಣಿನ ಮ್ಯಾಲ ಅತ್ಯಾಚಾರಕ್ಕೆ ಯತ್ನಿಸಿ ಆರೋಪಿ ಸ್ಥಾನದಲ್ಲಿ ನಿಂತಿರೋ ಈ ಅನಾಗರಿಕನಿಗೆ ಕಠಿಣ ಶಿಕ್ಷೆ ಕೊಟ್ಟು ಪಾಲಿಕೆ ಸದಸ್ಯತ್ವದಿಂದ ಅಮಾನತುಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಯುವರ್ ಆನರ್. ಯುವರ್ ಆನರ್, ಇದುವರೆಗೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಕಕ್ಷಿದಾರ ಜಗದೀಶ್ ಅವರ ಮೇಲೆ ಹರಿಕತೆ ಕಟ್ಟುಕತೆಗಳನ್ನೆಲ್ಲ ಹೇಳಿದ್ರು. ಆದರೆ ಘನ ನ್ಯಾಯಾಲಯಕ್ಕೆ ಬೇಕಾಗಿರೋದು ಕಟ್ಟುಕತೆ ಮಿಥ್ಯಾರೋಪಗಳಲ್ಲ, ಸಾಕ್ಷಿ. ರಾಜಕಾರಣಿಗಳೆಲ್ಲ ಕ್ರಿಮಿನಲ್ಗಳಲ್ಲ. ನನ್ನ ಕಕ್ಷಿದಾರ ಜಗದೀಶ್ ಅವರ ಹಾಗೆ ಸಜ್ಜನರು ಇದ್ದಾರೆ. ಕಾರ್ಪೊರೇಟರ್ ಜಗದೀಶ್ ಅವರ ಮೇಲೆ ಕಳಂಕ ಹೊರಿಸೋದಕ್ಕೆ ಅಂತ ಇವರು ಕೋರ್ಟಿಗೆ ಕರ್ಕೊಂಡು ಬಂದಿರೋ ಶೈಲಜಾ ಅನ್ನೋ ಸಾಕ್ಷಿನ ವಿಚಾರಣೆ ನಡೆಸೋದಕ್ಕೆ ಕೋರ್ಟು ಅನುಮತಿ ನೀಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಈ ಸಾಕ್ಷಿಗಳನ್ನು ವಿಚಾರಣೆ ಮಾಡೋದಕ್ಕಿಂತ ಮುಂಚೆ ನ್ಯಾಯಾಲಯದ ಗಮನಕ್ಕೆ ಒಂದು ವಿಷಯವನ್ನು ತರಲಿಕ್ಕೆ ಬಯಸ್ತೇನೆ. ಈ ಶೈಲಜಾ ಅನ್ನೋ ಹೆಣ್ಣುಮಗಳು ಯಾರೋ ಗೌರವಾನ್ವಿತ ಕುಟುಂಬದ ಹೆಣ್ಣುಮಗಳಲ್ಲ. ಇವಳೊಬ್ಬಳು ವೇಶ್ಯೆ. ಕಳೆದ 4 ವರ್ಷಗಳಿಂದ ವೇಶ್ಯಾವೃತ್ತಿಯಲ್ಲಿ ತೊಡಗಿದ್ದಾಳೆ. ಅದನ್ನು ದೃಢಪಡಿಸೋದಕ್ಕೆ ಬೇಕಾದಂಥ ದಾಖಲಾತಿಗಳು ಇಲ್ಲಿವೆ. ನ್ಯಾಯಾಲಯ ಪರಿಶೀಲಿಸಬೇಕು. ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಿದೀಯಾ? ನೆನಪಿರ್ಲಿ, ನೀನು ವೇಶ್ಯೆ ಹೌದೋ ಅಲ್ವೋ? ಹೌದ್ರಿ. ನನ್ನ ಕಕ್ಷಿದಾರ ವೇಶ್ಯೆ ಮನೆಗೆ ಹೋಗಿದ್ದ ಅನ್ನೋದು ನಿಜ. ಆರೋಪ ಇರೋದು ನನ್ನ ಕ್ಲೈಂಟ್ ಇವಳ ಮೇಲೆ ಅತ್ಯಾಚಾರ ಮಾಡ್ದ. ವೇಶ್ಯಾವಾಟಿಕೆಗೆ ಹೋಗಿ ಯಾರಾದರೂ ವೇಶ್ಯೆ ಮೇಲೆ ಅತ್ಯಾಚಾರ ಮಾಡ್ತಾರ? ಇವರಲ್ಲಿಗೆ ಹೋಗಿದ್ದರ ಉದ್ದೇಶ ಸೆಕ್ಸ್ ವರ್ಕರ್ಗಳಿಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಡೋದು, ಲೈಂಗಿಕ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಕಾಂಡೂಮ್ ಬಳಸಿ ಅಂತ ಹೇಳೋದು. ಇದು ನಿಜನೋ ಸುಳ್ಳು? ನಿಜ. ಇವರ ತೇಜೋದಯ ಮಾಡೋದಕ್ಕೋಸ್ಕರ ಸ್ಟೇಷನ್ ಮುಂದೆ ಮೀಡಿಯಾದವ್ರನ್ನ ಕರೆಸಿ ಒಂದು ದೊಡ್ಡ ಅವಾಂತರನ ಸೃಷ್ಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಘನ ನ್ಯಾಯಾಲಯದ ಸಮಯವನ್ನು ಹಾಳು ಮಾಡಿದ್ದಾರೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಘನ ನ್ಯಾಯಾಲಯ ತೀರ್ಪು ಕೊಡಬೇಕು ಅಂತ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದಾರೆ. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಗಮನಿಸಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗಿದ್ದು, ಕಾರ್ಪೊರೇಟರ್ ಜಗದೀಶ್ ರವರ ಮೇಲೆ ಮಾಡಿದ ಆರೋಪಗಳೆಲ್ಲವೂ ನಿರಾಧಾರ ಹಾಗೂ ಸತ್ಯಕ್ಕೆ ದೂರವಾದದ್ದು ಎಂಬುದು ಸಾಬೀತಾಗಿದ್ದು, ಸಾರ್ವಜನಿಕ ಹಾಗೂ ನ್ಯಾಯಾಲಯದ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿದ ಆರಕ್ಷಕ ಇಲಾಖೆಯ ಕ್ರಮವನ್ನು ಖಂಡಿಸಿ ಎಚ್ಚರಿಕೆ ನೀಡುತ್ತಾ ಕಾರ್ಪೊರೇಟರ್ ಜಗದೀಶ್ ರವರನ್ನು ಗೌರವದಿಂದ ಬಿಡುಗಡೆಗೊಳಿಸಲು ನ್ಯಾಯಾಲಯವು ಆದೇಶಿಸುತ್ತದೆ. ಥ್ಯಾಂಕ್ಸ್ ಮೇಡಮ್ ಅವರೇ. ಅಲ್ರಿ, ನಾ ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ್ರಿ. ಆ ಹುಡುಗಿ ಕೈಯಾಗ ಕಂಪ್ಲೇಂಟ್ ಕೊಡಿಸಿ ಆಕಿನೇ ಕೋರ್ಟ್ಗೆ ಹಾಜರುಪಡಿಸಿದ್ರೆ ಕೇಸ್ ನಮ್ದೇ ಆಗ್ತಿರ್ಲೇನ? ಈ ಕೇಸ್ನ ಬೇಕಾದ್ರೆ ಮತ್ತೆ ಫಿಟ್ ಮಾಡಬಹುದು, ಆದ್ರೆ ಹುಡುಗಿ ಜೀವನ ಹಾಳಾದ್ರೆ ಮತ್ತೆ ಸರಿ ಮಾಡಕ್ಕಾಗತ್ತಾ? ನಿಮ್ಮ ಮಾತನಾಗೂ ಕರೆ ಐತೆ ಹೇಳಿ. ಏ ಈಶಾ, ಮನೆಯಾಗ ಮೇವಿದ್ರು ಹೊರಗ್ ಶಗಣಿ ತಿನ್ನೋ ಚಾಳಿ ಎಲ್ಲಿಂದ ಕಲ್ತ್ಯೋ? ಈಕೆ ಜೋಡಿ ಸಂಸಾರ ಮಾಡುವಂದ್ರ ಕಂಡ್ ಹೆಣ್ಮಕ್ಳು ಸೇರಿಗೆ ಕೈ ಹಾಕ್ತೇನೋ? ನೀ ಸುಮ್ನಿಂದ್ರಗಪ್ಪ. ನೋಡು ನೋಡ ಈಕಿನ ನೆಟ್ಟಿಗೆ ನೋಡಿಯೇನ? ಈಕೆ ಕೂಡ ಮಾತಾಡಿಯೇನ? ಮುಟ್ಟು ನಿಂದ್ರಿಸುದಂತೂ ದೂರ ಉಳಿತು. ವಂಶದ ಬೀಜನ ಇಲ್ಲಿ ಬಿತ್ತೋ ಮಗನ ಅಂದ್ರ ಇನ್ನೆಲ್ಲೋ ಬಿತ್ತು ಬಂದಿಯಲ್ಲೋ ಮನೆ ಹಾಳ. ಹಲೋ, ಏಯ್ ಎಲ್ಲದಿ? ನಿಮ್ಮ ಏರಿಯಲ್ಲೇ ಇದೀನಿ ಗುರುವೆ. ನಿಮಗೆ ರಕ್ಷಣೆ ಮಾಡ್ಬೇಕಲ್ಲ. ಯಾಕೆ, ಏನ್ ವಿಷಯ?
ಈಗಿಂದೀಗ ಮನೆಗೆ ಬಾ. ಓಕೆ ಗುರುವೆ. ರಾಮ್ ತೇರಿ ಗಂಗಾ ಮೇಲಿ ಹರದ್ ಬಂದ್ಬಿಟ್ಲು. ನಾ ಹೋಯ್ಕೊಳಕ್ ಹರ್ತೀನಿ. ಈ ಹಬ್ಬ ಸುಮ್ಮನೆ ಕೂತ್ಯೇನೋ ಯಾಕೆ ಹಿಂಗ್ ಮಾಡ್ದಿ? ಮಾತಾಡು. ಪೀಡೆ ಟಮಟೆ ಮಾರ ಮನ್ ಮಕ್ಕಳೇ, ಎಲ್ಲಿ ನಾಟಿ ಮಾಡಿದ್ರೇನು ಫಸಲ್ ನಮ್ದೇನೇನು? ಮುಂದಿನ ತುಗಲಕ್ ರೆಡಿ ಆಗಾನ, ತೊಟ್ಲು ತುಗಾಕಂತಿ ಹೋಗು, ಕರ್ಕೊಂಡೋಗೋ ರಂಗೋಲಿನ. ವಕಾಲತ್ ವಹಿಸ್ತಿಯಪ್ಪ, ವಹಿಸ್ತಾ ಇನ್ನೇನ್ ಮಾಡ್ತಿ? ಬರ ಬಂದಿರೋ ಕಡೆ ಮಳಿ ತರ್ಸೋ ಮಾರಾಯ ಅಂದ್ರ ಕೆರೆ ತುಂಬಿರೋ ಕಡೆ ಮೂಳಿಗ್ ಸಾಯ್ತೀನಿ ಅಂತಾನ. ವಯಸ್ನಾಗ ನೀ ಉರ್ದಿ, ಈಗ ನಿನ್ ಮಗನ್ ಸರ್ದಿ, ಹೌದಲ್ಲ? ನಡಿಯವ್ವ, ನಡಿ. ನಿನ್ ಹಡಿ ಬರ ಚಲೋ ಇಲ್ಲ. ನಡಿ ನಡಿ. ಊರ್ ಮ್ಯಾಗ ಊರ್ ಬಿದ್ರು ಶಾನ್ ಮಗೋರ್ ಕಾಲ್ಗೆ ಏನು ಆಗೋದಿಲ್ಲ. ನಾವೇ ಆದ್ರೆ ಕೆರ್ಕೊಂಡು ಮುಂದೋಗ್ತಿರ್ಬೇಕು. ನಮ್ ರೆಸಾರ್ಟ್ನಾಗ 4 ದಿನ ಇದ್ದು ಮಜಾ ಮಾಡ್ಕೊಂಡ್ ಬಾವಾಗು, ಉಳಿದಿದ್ನೆಲ್ಲ ನಾನ್ ನೋಡ್ಕೊತೇನೆ. ಆದ್ರಪ್ಪಯ್ಯ, ಆ ರಾಗಿಣಿಗ್ ನಾ ಸುಮ್ನೆ ಬಿಡುವುದಿಲ್ಲ. ಆಕೆಗೊಂದ್ ಗತಿ ಕಾಣಿಸ್ತೀನಿ. ಸೋನಿ ಮಳಿ ಬರ್ಲಿ, ಊರೆಲ್ಲ ಓಡಾಡ್ಸ್ಕೊಂಡ್ ಬೀಜ ಬಿತ್ತಾಕತ್ತಿ. ಈಗ ಹೋಗ ಮಾಂಗ್ ನನ್ ಮಕ್ಕಳ. ಯಜಮಾನ ಇದ್ದಾಗ ಬೊಗಳೋದು ಕಂತ್ರಿ ನಾಯಿ, ಯಜಮಾನ ಇಲ್ದಿದ್ದಾಗ ಬೊಗಳೋದು ಜಾತಿ ನಾಯಿ. ಗುರುಗಳೇ, ರಾಮ್ ತೇರಿ ಗಂಗಾ ಮೇಲಿ ಹಾಜಿರ್. ಹರಿದು ಬಾ. ಏನೇ ಪತ್ರೋಳಿ, ಜಾಸ್ತಿ ಹಾರಾಡಕತ್ತಿದ್ದಿ? ಪಾಪ ತೊಳಿತಾಳೆ ನೀನ್ ನಂಬಿ ಗಂಗೆ ಒಳಗೆ ಮುಳುಗಿದ್ರೆ ಹಿಂಗ ಕಲ್ಗಚ್ ಕುಡ್ಸೋದು? ಆ ಭಗೀರಥ ನಿನ್ನ ಭೂಮಿಗೆ ತಂದಿದ್ದು ಮೊದಲನೇ ತಪ್ಪು, ಎಲ್ಲಪ್ಪ ನೀನು ಉಳಿಸಿದ್ 2ನೇ ತಪ್ಪು. ಹಾಗಾದ್ರೆ ನಾನ್ ನಿಮ್ ಮಗನ ಫೇಮಸ್ ಮಾಡಕ್ ನೋಡಿದ್ದು 3ನೇ ತಪ್ಪ? ಹಿಂಗೆಲ್ಲ ಸೈಲೆಂಟ್ ಆಗಿದ್ರೆ ಯೂಸ್ ಇಲ್ಲ, ವೈಲೆಂಟ್ ಆಗಿದ್ರೇನೆ ಫೇಮಸ್ ಆಗೋದು. ವಿಧಾನಸೌಧದಲ್ಲಿ ಬಟ್ಟೆ ಹರ್ಕೊಂಡ್ರೆ ಫೇಮಸ್, ನರ್ಸ್ಗೆ ಕಿಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡ್ರೆ ಫೇಮಸ್, ಫ್ರೆಂಡ್ ಮನೇಲಿ ಊಟದ ಜೊತೆ ಅವನ್ ಹೆಂಡತಿನ ಉಪ್ಪಿನಕಾಯಿ ಮಾಡ್ಕೊಂಡ್ ನೆಂಚ್ಕೊಂಡ್ರೆ ಫೇಮಸ್, ಮಂತ್ರಿ ಆದವನು ಸರ್ಕಾರಿ ಜಮೀನ ಡಿನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋದ್ರೆ ಮಠಾಧೀಶರೇ ಪಟಾಕಿ ಸಿಡ್ಸಿ ಬೆಂಬಲಕ್ ನಿಂತ್ರಂತೂ ಫೇಮಸ್ಸೋ ಫೇಮಸ್. ನೀವು ಹಳೆ ಟೈಪು, ಗಜಲಿಂಗಪ್ಪನ್ ತರ. ಈಗಿನ ಮೀಡಿಯಾಗೆ ಗ್ಲೋಬಲ್ ಮಾರ್ಕೆಟಿಂಗ್ ತಕ್ಕಾಗೆ ಅಪ್ಡೇಟ್ ಆಗ್ಬೇಕು. ಇದುವರೆಗೂ ಕಾರ್ಪೊರೇಟರ್ ಆಗಿ ಗೆದ್ದವರು ಎಷ್ಟು ಜನ ಪಬ್ಲಿಕ್ ಗೊತ್ತು? ನಿಮ್ ಮಗ ಕಾರ್ಪೊರೇಟರ್ ಆದಾಗ ಪೇಪರ್ ಅಲ್ಲಿ ಫೋಟೋ ಬಂತು, ಅಲ್ಪ ಸ್ವಲ್ಪ ಟಿವಿಲೂ ಬಂತು. ನಮ್ ಜನಕ್ಕೆ ಆಗಾಗ ನೆನಪು ಮಾಡ್ಕೊಡ್ಲಿಲ್ಲ ಅಂದ್ರೆ ಅಪ್ಪನ ಹೆಸರೇ ಮರ್ತ್ ಬಿಡ್ತಾರೆ. ಅಂತದ್ರಲ್ಲಿ ನಿಮ್ ಮಗನ್ನ ಅವ್ರಪ್ಪನ್ನ ನೆನ್ಪಿಟ್ಕೋತಾರ? ಆ ನಿಮ್ ಮಗ ಈಶಾ ಹುಟ್ಟು ಲೋಫರ್, ಕಚ್ಚೆ ಹರ್ಕ, ಅದು ನಿಮ್ಗೂ ಗೊತ್ತಿದೆ. ಪಂಕಜ ಮನೇಲಿ ಹುಡುಗಿ ಜೊತೆ ಸಿಕ್ಬಿದ್ದಾಗ ಆ ಕೇಸ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಹುಡುಗಿನ ಕಟಕಟೆ ನಿಲ್ಸಿದ್ರೆ ಇಷ್ಟೊತ್ಗೆ ನಿಮ್ ಮಗ ಕಂಬಿ ಎಣಿಸ್ತಾ ಇದ್ದ. ನಾನಾ ರೀತಿ ಮಾಡಿದ್ರಿಂದಾನೆ ನಿಮ್ ಮಗ ತುಂಬಾ ಒಳ್ಳೆಯವನು, ಜನಪರ ಕಾಳಜಿ ಇರೋ ಕಾರ್ಪೊರೇಟರು ಅಂತ ಕೋರ್ಟೇ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟಿದೆ. ಅವನ್ನ ಈ ಲೆವೆಲ್ ಫೇಮಸ್ ಮಾಡೋದಿಕ್ಕೆ ನಾನು ಯಾವ ಲೆವೆಲ್ ಗ್ರೌಂಡ್ ವರ್ಕ್ ಮಾಡಿದೀನಿ ಅಂತ ಯೋಚನೆ ಮಾಡೋದ್ ಬಿಟ್ಟು ನೀವು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಲ್ಲ. ನಿಮ್ಮಂತ ಅವ್ರಿಗೆ ಫ್ಯಾನ್ ಅನ್ಕೊಂಡ್ ಹೆಲ್ಪ್ ಮಾಡಕ್ ನೋಡೋದ್ನಲ್ಲ, ನನ್ ಚಪ್ಲಿ ನಾನೇ ಹೊಡ್ಕೋಬೇಕು. ಮೇಡಮ್ ಅವರ ನೀವು ಹಾಕಿರೋದ್ ಬೂಟ್ರಿ, ಅದು ನಿನ್ನಂತ ಅವ್ರಿಗೆ ಓದ್ಯಾಕೆ. ತುಂಬಾ ಬೇಜಾರಾಗ್ತಿದೆ ಸರ್, ನಾ ಬರ್ತೀನಿ. ಅಯ್ಯೋ, 1 ನಿಮಿಷ ಇರವ ತಾಯೇ. ಆತವ್ವ, ನಮ್ಗಿದೆಲ್ಲ ತಿಳಿದಿರಲಿಲ್ಲ. ಹಿಮಾಲಯನ ಹೋದ್ಮೇಲೆ ಇಂಡಿಯಾ ಕಾಪಾಡೋದು ಯಾರು? ನೀನು ಕಾಲಗಚ್ಚೆ ನಮ್ಗೆ ಅಮೃತ ಇದ್ದಂಗೆ. ತಿಂಗಳಿಗೆ ಬೇಕು, ಫಿಕ್ಸ್ ಮಾಡು, ನಾನು ಕಳಿಸ್ತೀನಿ. ಆತ ಕಾಕಿ ಕಾವಿ ಅಲ್ಲ, ಕದರ್ ಕಾಕಿ. ಮೈಲಿಗೆ ದುಡ್ಡು ಮುಟ್ಟಲ್ಲ, ಪಬ್ಲಿಕ್ ತೊಂದರೆ ಕೊಟ್ರೆ ಸುಮ್ಮನೆ ಬಿಡಲ್ಲ. She's the tiger, she's the battle, she's the only Ragini. She's the thunder, she's the wonder, she's so daring.